ಶರಣರ ಹೆಸರಲ್ಲಿ ಧರ್ಮವ ಸೀಳುವ ದೊಂಗಿಗಳೇ ಎಚ್ಚರ. ವಚನವ ತಿರುಚಿ ಸತ್ಯವ ಕೊಲ್ಲುವ ಮತಿಗೇಡಿಗಳೇ ಎಚ್ಚರ. ವೇದದ ಸಾರವ ಕನ್ನಡದೊಳಗೆ ಉಳಿಸಿದ ಕ್ರಾಂತಿಯ ಸಾರವಿದು. ಸನಾತನ ಮೂಲವ ಮರೆತವರಿಗೆ ಇದು ಅರಿವಿನ ಮಳೆ ಹನಿಯು. ಫಿಮೆಲ್ ಸಮಸ್ತ ನಾಡಿನ ಜನತೆಗೆ ನಿಮ್ಮ ದಾರಿದೀಪ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಈ ಹಿಂದಿನ ಸಂಚಿಕೆಯಲ್ಲಿ ಕಲ್ಲು ದೇವರು ದೇವರಲ್ಲ ಅನ್ನೋ ಬಗ್ಗೆ ಸಾಕ್ಷ್ಯ ಸಮೇತ ಈ ಢೋಂಗಿ ಶರಣರಿಗೆ ನಾಚಿಕೆಯಾಗುವ ಹಾಗೆ ವಿವರಣೆ ನೀಡಲಾಗಿದೆ. ಹಾಗೆ ಇದರ ಮುಂದುವರೆದ ಭಾಗ ಶರಣರು, ವೇದ, ಉಪನಿಷತ್ತು, ಸಿದ್ಧಾಂತ ಶಿಖಾಮಣಿ ಹೀಗೆ ಅನೇಕ ಗ್ರಂಥ ವಿರೋಧಿಗಳೇ ಹಾಗೂ ಸನಾತನಿ ವಿರೋಧಿಗಳೇ ಅನ್ನೋ ಬಗ್ಗೆ ಸಾಕ್ಷ್ಯ ಸಮೇತ ಶರಣರು ವೇದದ ಹಾಗೂ ಹಿಂದೂ ಸನಾತನ ವಿರೋಧಿಗಳು ಅಲ್ಲ ಅನ್ನೋ ಬಗ್ಗೆ ಇಂದು ಅರಿತುಕೊಳ್ಳೋಣ. ಶರಣರ ವೇಷ ಧರಿಸಿ ಧರ್ಮವನ್ನು ಒಡೆಯುವವರಿಗೆ ಮತ್ತು ವಚನ ಸಾಹಿತ್ಯದ ಮೂಲ ಸನಾತನ ಗ್ರಂಥಗಳಲ್ಲಿದೆ ಎಂಬ ಸತ್ಯವನ್ನು ಅರಿಯದವರಿಗೆ ಈ ಮಾಹಿತಿ ಒಂದು ಪ್ರಬಲ ಅಸ್ತ್ರವಾಗಲಿದೆ. ಬಂಧುಗಳೇ, ಈ ಸೊಗಲಾಡಿ ಶರಣರು ಹೇಳುವ ಹಾಗೆ ವಚನ ಸಾಹಿತ್ಯವು ಆಕಾಶದಿಂದ ಉದುರಿದ್ದಲ್ಲ, ಅದು ಉಪನಿಷತ್ತುಗಳ ಸಾರ, ವೇದಗಳ ಅರಿವು ಮತ್ತು ಸಿದ್ಧಾಂತ ಶಿಖಾಮಣಿಯ ತತ್ವಗಳ ಸರಳ ಕನ್ನಡ ರೂಪವಾಗಿದೆ. ಬಂಧುಗಳೇ, ಈಗಲಾದರೂ ಅರಿತುಕೊಳ್ಳಿ, ನೀವು ನಂಬಿರುವ ಈ ಕಪಟಿ ಕಾವಿಧಾರಿಗಳು ನಿಮ್ಮನ್ನಾಗಲಿ ನಿಮ್ಮ ಧರ್ಮವನ್ನಾಗಲಿ ಉದ್ಧಾರಕ್ಕೆ ಬಂದವರಲ್ಲ. ಕಾವಿ ಕಂಡೊಡನೆ ಕೈಮುಗಿಯುವ ಸನಾತನ ಹಿಂದೂಗಳ ವಿಶಾಲ ಗುಣವನ್ನು ಹಾಗೂ ಪರಂಪರೆಯನ್ನು ದುರುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಇವರು ತಮ್ಮವರಿಗೆ ಬೇಡವಾದ ದಂಡಪಿಂಡಗಳು, ಆದರೆ ವಂಚನೆ ಮನಸ್ಥಿತಿಯುಳ್ಳ ಬುದ್ಧಿವಂತರು. ಕಾವಿಯ ಮಹಿಮೆ, ಜನ ಕಾವಿಗೆ ಕೊಡುವ ಗೌರವ ಇವೆಲ್ಲವನ್ನೂ ಅರಿತು ಕಾವಿ ಹಾಕಿದರೆ ಹಣ, ಆಶ್ರಯ, ಸನ್ಮಾನ, ಆಸ್ತಿ ಹಾಗೂ ಕಾಮತೃಷೆ ಹೀಗೆ ಎಲ್ಲವನ್ನೂ ಇಲ್ಲಿ ಪಡೆಯಬಹುದು. ನಾವು ಕೇವಲ ನಿಮ್ಮ ದುಷ್ಟಚಟ ಬಿಡಿಸುವೆ, ಒಳ್ಳೆ ಮಾತನಾಡುತ್ತಾ ಬುದ್ಧಿ ಹೇಳುವ ಭಂಡ ಕೆಲಸ ಮಾಡಿದ್ರೆ ಇವೆಲ್ಲವೂ ಸರಳವಾಗಿ ಸಿಗುತ್ತೆ. ಹಾಗೂ ನಾವು ಏನೇ ಭಂಡಾಟ ಮಾಡಿದರೂ ಈ ಹಿಂದೂ ಸಮಾಜಕ್ಕೆ ಕ್ಷಮಿಸುವ ಬುದ್ಧಿ ಇವರ ರಕ್ತದಲ್ಲೇ ಇದೆ. ಹೀಗಾಗಿ ಇದು ಸುರಕ್ಷಾ ಅನ್ನೋದನ್ನ ಅರಿತು ಭಂಡ ಜೀವನ ನಡೆಸಲು ಬದ್ಧ ಭಯೋತ್ಪಾದಕರು ಅನ್ನೋದನ್ನ ಮರೆಯಬೇಡಿ. ಹೀಗಾಗಿ ಶರಣರು ವೇದ, ಉಪನಿಷತ್ತು, ಹಿಂದೂ ವಿರೋಧಿಗಳಾಗಿರಲಿಲ್ಲ ಅನ್ನೋದನ್ನ ಇದನ್ನು ಸಾಬೀತುಪಡಿಸುವ ಕೆಲವು ಪ್ರಮುಖ ಶ್ಲೋಕಗಳು ಮತ್ತು ಅವುಗಳಿಗೆ ಸಂವಾದಿಯಾದ ವಚನಗಳು ಇಲ್ಲಿವೆ. ಲಕ್ಷ್ಯ ಕೊಟ್ಟು ಕೇಳಿ. 1. ವೇದಗಳ ಸಾರ, ವಚನಗಳ ರೂಪ. ವೇದಗಳಲ್ಲಿ ಬರುವ ಏಕಂ ಸತ್ ವಿಪ್ರ ಬಹುಧಾ ವದಂತಿ, ಅಂದರೆ ಸತ್ಯವೊಂದೇ, ಜ್ಞಾನಿಗಳು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಎಂಬ ಸಾರವನ್ನೇ ಬಸವಣ್ಣನವರು ತಮ್ಮ ವಚನದಲ್ಲಿ ಹೀಗೆ ಹೇಳಿದ್ದಾರೆ. ವಚನ: ದೇವನೊಬ್ಬ, ನಾಮ ಹಲವು, ಪರಮಪತಿವ್ರತಿಗೆ ಗಂಡನೊಬ್ಬ ಅಂತ. ಮೂಲ ಸನಾತನ ಸತ್ಯ ಇದು ಋಗ್ವೇದದ ಸಾರ. ಶರಣರು ವೇದದ ಈ ಅದ್ವೈತ ತತ್ವವನ್ನೇ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಪತಿವ್ರತೆಯ ಉದಾಹರಣೆ ನೀಡಿ ವಿವರಿಸಿದ್ದಾರೆ. ಇಲ್ಲಿ ಸನಾತನ ಧರ್ಮದ ವಿರೋಧ ಎಲ್ಲಿದೆ? ನೀವೇ ಯೋಚಿಸಿ ನೋಡಿ. 2. ಉಪನಿಷತ್ತಿನ ಅಹಂ ಬ್ರಹ್ಮಾಸ್ಮಿ ಮತ್ತು ಶರಣರ ಅರಿವು. ಉಪನಿಷತ್ತುಗಳು ತತ್ವ ತಮಸಿ ಎಂದು ಸಾರುತ್ತವೆ. ಇದನ್ನೇ ಅಲ್ಲಮಪ್ರಭುಗಳು ತಮ್ಮ ಬೆಳಗಿನ ವಚನಗಳಲ್ಲಿ ಹೀಗೆ ವಿವರಿಸಿದ್ದಾರೆ. ಉಪನಿಷತ್ ಶ್ಲೋಕ: ಅಂತರ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣಃ ಸ್ಥಿತಃ, ಅಂದರೆ ಒಳಗೆ ಹೊರಗೆ ಎಲ್ಲೂ ಆ ಪರಮಾತ್ಮನೇ ತುಂಬಿದ್ದಾನೆ ಎಂದು. ಅಲ್ಲಮಪ್ರಭುಗಳ ವಚನ: ಎನ್ನ ತನುವಿನೊಳಗೆ ನೀನಿದ್ದುದಕ್ಕೆ ಎನ್ನ ಮನವೇ ಸಾಕ್ಷಿ, ಗುಹೇಶ್ವರ ನೀನಿಲ್ಲದ ಎಡೆಯಿಲ್ಲ ಎಂದಿದ್ದಾರೆ. ವಿಶ್ಲೇಷಣೆ: ಉಪನಿಷತ್ತಿನ ಕಠಿಣ ಸಂಸ್ಕೃತವನ್ನು ಶರಣರು ಅನುಭವ ಎಂಬ ಹೆಸರಿನಲ್ಲಿ ಜನಸಾಮಾನ್ಯರ ಭಾಷೆಗೆ ಇಳಿಸಿದರು. ಇದನ್ನು ವಿರೋಧ ಎನ್ನುವುದು ಮೂರ್ಖತರವಲ್ಲದೇ ಇನ್ನೇನು? 3. ಸಿದ್ಧಾಂತ ಶಿಖಾಮಣಿ ಮತ್ತು ವೀರಶೈವ ತತ್ವ. ಸಿದ್ಧಾಂತ ಶಿಖಾಮಣಿಯು ವೀರಶೈವ ಧರ್ಮದ ಕೈಗನ್ನಡಿ. ಇದರಲ್ಲಿರುವ ಸ್ಥಳಗಳ ವಿವರಣೆಯೇ ವಚನಗಳ ಆಧಾರ. ಹೀಗಿದೆ: ಸಿದ್ಧಾಂತ ಶಿಖಾಮಣಿ ಶ್ಲೋಕ: ಶಿವೋ ದಾತ ಶಿವೋ ಭೋಕ್ತ ಶಿವಂ ಸರ್ವಂ ಇದಂ ಜಗತ್ ಶಿವೋ ಜಯತಿ ಸರ್ವತ್ರ ಯಃ ಶಿವಃ ಸಹೋ ಏವಚ, ಅಂದರೆ ಶಿವನೇ ದಾತ, ಶಿವನೇ ಭೋಕ್ತ, ಜಗತ್ತೆಲ್ಲ ಶಿವಮಯ, ನಾನೇ ಆ ಶಿವನು ಎಂದು. ಸಂವಾದಿ ವಚನ: ಆಪತ್ತಿಗೆ ಶಿವ, ಸಂಪತ್ತಿಗೆ ಶಿವ, ಅತ್ತತ್ತ ಹೋದರೆ ಶಿವ ಎಂದು ಬಸವಣ್ಣನವರು ಹಾಡಿದ್ದಾರೆ. ಸಿದ್ಧಾಂತ ಶಿಖಾಮಣಿಯ ಭಕ್ತಿ ಮಾರ್ಗವನ್ನೇ ಶರಣರು ಅನುಸರಿಸಿದ್ದಾರೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ ಈ ಭಂಡರಿಗೆ? 4. ಮನುಸ್ಮೃತಿ ಮತ್ತು ಸಾಮಾಜಿಕ ನ್ಯಾಯದ ತಪ್ಪು ಕಲ್ಪನೆ.
ಢೋಂಗಿ ಬುದ್ಧಿಜೀವಿಗಳು ಶರಣರನ್ನು ಮನುಸ್ಮೃತಿಯ ವಿರೋಧಿಗಳು ಎಂದು ಬಿಂಬಿಸುತ್ತಾರೆ. ಆದರೆ ಮನುಸ್ಮೃತಿಯಲ್ಲಿ ಹೇಳಲಾದ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ಅಂದರೆ ಸತ್ಯವನ್ನೇ ಹೇಳು ಪ್ರಿಯವಾದದ್ದನ್ನೇ ಹೇಳು ಎಂಬ ನೀತಿಯನ್ನೇ ಶರಣರು ಸಪ್ತಶೀಲಗಳಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇನ್ನು ಅನೇಕರು ಮನುಸ್ಮೃತಿಯ ವಿರೋಧ ಮಾಡುವ ಇವರಿಗೆ ಯಾವುದೇ ಗ್ರಂಥವಿರಲಿ, ಬೋಧನೆಯಿರಲಿ, ವಚನವಿರಲಿ ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ಹೇಳಿದ್ದು ಈಗಿನ ಕಾಲಕ್ಕೆ ಅದು ಸರಿ ಹೋಗದೇ ಇರಬಹುದು. ಆದರೆ ಅದನ್ನ ಬಿಟ್ಟು ಅದರಲ್ಲಿರುವ ಒಳ್ಳೆ ವಿಚಾರ ಪಡೆದು ಒಳ್ಳೆಯದಾಗುವುದಾದರೆ ಅದನ್ನ ಸ್ವೀಕರಿಸಬಹುದಲ್ವೇ? ಅದನ್ನೇ ಶರಣರು ಮಾಡಿದ್ದು. ವಚನ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮೂಲ: ಇದು ಮನುಸ್ಮೃತಿ ಮಾತ್ರವಲ್ಲದೆ ಸನಾತನ ಧರ್ಮದ ದಶಧರ್ಮ ಲಕ್ಷಣಗಳಲ್ಲಿ ಒಂದಾದ ಸ್ಥೇಯ ಅಂದರೆ ಕದಿಯದಿರುವುದು ಮತ್ತು ಅಹಿಂಸೆಯ ನೇರ ರೂಪವಾಗಿದೆ. ಬಂಧುಗಳೇ, ಶರಣರ ವೇಷ ಹಾಕಿಕೊಂಡು ವೇದಗಳನ್ನು ಬಯ್ಯುವವರೇ, ಉಪನಿಷತ್ತುಗಳನ್ನು ಹಿಯಾಳುವವರೇ, ಒಮ್ಮೆ ಶರಣರ ವಚನಗಳನ್ನು ತಣ್ಣಗೆ ಓದಿ ನೋಡಿ. ನೀವು ಬಯ್ಯುವ ವೇದಗಳ ಸಾರವೇ ವಚನಗಳ ರಕ್ತಮಾಂಸವಾಗಿದೆ. ನೀವು ಬಸವಣ್ಣ ಧರ್ಮ ಬಿಟ್ಟರು ಎಂತೀರಿ, ಆದರೆ ಬಸವಣ್ಣನವರು ಪ್ರತಿ ವಚನದಲ್ಲೂ ವೇದದ ಉಪಮೆಗಳನ್ನು ಬಳಸುತ್ತಾರೆ. ನೀವು ಸಿದ್ಧಾಂತ ಶಿಖಾಮಣಿಯನ್ನು ಸುಳ್ಳು ಎಂತೀರಿ, ಆದರೆ ಅದಿಲ್ಲದೆ ಶಟಸ್ಥಲದ ಜ್ಞಾನವೇ ಪೂರ್ಣವಾಗುವುದಿಲ್ಲ. ನೀವು ಹಿಂದೂ ಧರ್ಮವನ್ನು ಕಲ್ಲು ಎಂತೀರಿ, ಆದರೆ ನಿಮ್ಮ ಶರಣರು ತಮ್ಮ ಪ್ರಾಣವನ್ನೇ ಆ ಕಲ್ಲಿನ ಲಿಂಗಕ್ಕಾಗಿ ಮುಡಿಪಾಗಿಟ್ಟಿದ್ದರು. ವಚನಗಳು ಸನಾತನ ಸಾಗರದ ಅಮೃತ ಬಿಂದುಗಳು. ಸಮುದ್ರದಿಂದ ಬಿಂದುವನ್ನು ಬೇರ್ಪಡಿಸಿ ನಾನೇ ಶ್ರೇಷ್ಠ ಎನ್ನುವ ಈ ಢೋಂಗಿ ಬುದ್ಧಿಜೀವಿಗಳ ಬಣ್ಣ ಈಗ ಬಯಲಾಗಿದೆ. ಶರಣರು ಸನಾತನ ಧರ್ಮವನ್ನು ಸುಧಾರಿಸಲು ಬಂದವರ ಹೊರತು ಸಂಹರಿಸಲು ಬಂದವರಲ್ಲ, ಹಾಗೂ ಕೇವಲ ನಿಮ್ಮ ಹಾಗೆ ಭಂಡ ಜೀವನ ನಡೆಸಲು ಬದುಕಿದವರಲ್ಲ. ನೆನಪಿಡಿ, ಸನಾತನದ ಬೇರಿಲ್ಲದೆ ವಚನಗಳ ಹೂವು ಅರಳಲು ಸಾಧ್ಯವಿಲ್ಲ. ಶರಣರ ತತ್ವ ಸನಾತನ ಮೂಲ ಅನ್ನೋದಕ್ಕೆ ಸಾವಿರಾರು ಉದಾಹರಣೆಗಳಿವೆ. ಅದರಲ್ಲಿ 3-4 ಉದಾಹರಣೆಗಳು ಇಲ್ಲಿವೆ. ಕಾಯಕವೇ ಕೈಲಾಸ, ಭಗವದ್ಗೀತೆಯ ಕರ್ಮಣ್ಯೇವಾಧಿಕಾರಸ್ತೆ. ದಯವೇ ಧರ್ಮದ ಮೂಲವಯ್ಯ, ಮಹಾಭಾರತದ ಅಹಿಂಸಾ ಪರಮೋಧರ್ಮಃ. ಲಿಂಗಾಂಗ ಸಾಮರಸ್ಯ, ಉಪನಿಷತ್ತಿನ ಜೀವ ಬ್ರಹ್ಮ ಐಕ್ಯ. ಅರಿವೇ ಗುರು, ಶಂಕರಾಚಾರ್ಯರ ಜ್ಞಾನಾನ್ಮೋಕ್ಷಃ. ಬಂಧುಗಳೇ, ಹೀಗೆ ಶರಣರು ಯಾರನ್ನೂ, ಯಾವ ಧರ್ಮವನ್ನೂ, ಯಾವ ಗ್ರಂಥವನ್ನೂ ವಿರೋಧಿಸಿಲ್ಲ. ಇವರು ಸನಾತನ ಹಿಂದೂ ಧರ್ಮದ ಉದ್ಧಾರಕರು. ಇವರು ಅನ್ಯ ಧರ್ಮವಾದ ಮುಸ್ಲಿಂ, ಕ್ರೈಸ್ತ ಧರ್ಮದ ಬಗ್ಗೆ ಯಾವುದೇ ಹೇಳಿಕೆ ಇಲ್ಲ. ಯಾಕೆಂದ್ರೆ ಇವರಿಗೆ ಬೇಕಾದಿದ್ದು ಸನಾತನ ಧರ್ಮ ಶ್ರೇಷ್ಠವಾದ ಧರ್ಮ. ಇದರಲ್ಲಿ ತಿಳಿಯದೇ ತಿಳಿದೋ ಅನೇಕ ತಪ್ಪುಗಳಿವೆ. ಇವನ್ನ ಸರಿಮಾಡಿ ಜಗತ್ತಿಗೆ ಸನಾತನ ಧರ್ಮದ ಪ್ರಾಮುಖ್ಯತೆ ತೋರಿಸುವ ಉದ್ದೇಶದಿಂದ ತಮ್ಮವರನ್ನೇ ಸುಧಾರಿಸಲು ಒಬ್ಬ ಹಿರಿಯ ಸನಾತನಿಯಾಗಿ ತನ್ನ ಕರ್ತವ್ಯ ಮಾಡಿದ್ದಾರೆ. ಸಹನೆಯಿಂದಲೂ ಕಠೋರದಿಂದಲೂ ಹೇಳುವ ಪ್ರಯತ್ನವೇ ಆಗಿದೆ ಹೊರತು ವಿರೋಧವಲ್ಲ. ಇದನ್ನೇ ಪರಿಪೂರ್ಣ ಅರಿಯದ ಅವಿವೇಕಿಗಳು ಈ ರೀತಿ ಸಮಾಜವನ್ನು ಕೇವಲ ತಮ್ಮ ಭಂಡ ಜೀವನ ನಡೆಸಲು ಶರಣರ ವಚನವನ್ನು ದುರುಪಯೋಗಪಡಿಸಿಕೊಳ್ಳುವ ಇವರಿಗೆ ನಿಮ್ಮ ಹಾಗೂ ನಮ್ಮ ಧಿಕ್ಕಾರವಿರಲಿ ಅಂತ ಹೇಳ್ತಾ, ಇದೇ ವಿಷಯಕ್ಕೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವಿಚಾರ ನೇರವಾಗಿ ತಿಳಿಯಲು ಸಹಕಾರಿಯಾಗುತ್ತೆ. ಇದನ್ನ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಂಬಲಿಸಿ. ಧನ್ಯವಾದಗಳು.